ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾಣ್ ಬ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ಡಾಬಾ ಸ್ಟೈಲ್ ಪನ್ನೀರ್ ಕಾಜು ಮಸಾಲ ಮಾಡಬೇಕಿತ್ತಂದ್ರೆ ಈ ವಿಡಿಯೋನ ಫುಲ್ ನೋಡಿರಿ. ಇದರೊಳಗೆ ನಾನು ತಂದೂರಿನೂ ಹ್ಯಾಂಗೆ ಮಾಡೋದು ಅಂಥೇಳಿ ಹೇಳ್ಕೊಡ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ, ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ನೋಡಿರಿ. ಒಂದು ಸ್ವಲ್ಪ ಹೆಲ್ದಿನೂ ಅಂತ ಅನ್ಬೋದು ನೋಡಿರಿ. ನಾನಿಲ್ಲಿ ಒಂದು ಸ್ವಲ್ಪ ಪಾಲಕ್ ತೊಗೊಂಡು ಬಿಸಿ ನೀರೊಳಗೆ ಹಾಕಿನಿ. ಅಂದರೆ ಜಾಸ್ತಿ ಕುದಿಸ್ಬಾರ್ದು, ಒಂದೇ ಒಂದು ಬೌಲ್ ಬರಬೇಕು, ಅಷ್ಟು ಕುದಿಸಿದ್ರೆ ಸಾಕು. ಒಂದು ಬಾಯ್ಲ್ ಬಂದ ನಂತರ ನಾ ಇಲ್ಲಿ ಅದನ್ನು ತಣ್ಣೀರೊಳಗೆ ಹಾಕ್ಕೊಂಡಿನಿ. ತಣ್ಣೀರೊಳಗೆ ಇಟ್ಕೊಂಡ ನಂತರ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ ಒಳಗೆ ನಾನು ಹಾಕ್ಕೊಂಡಿನಿ. ಮಿಕ್ಸಿ ಜಾರ್ನಾಗ ಒಂದು 5 ರಿಂದ 6 ಮೆಣಸಿನ್ಕಾಯಿ, ಆಮೇಲೆ ಒಂದು 4 ಹೋಳು ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ನೋಡಿರಿ. ಮಿಕ್ಸಿ ಮಾಡ್ಕೊಂಡಿಟ್ಮೇಲೆ ಒಂದು ಪಾತ್ರೆ ತೊಗೊಂಡು ಅದ್ರೊಳಗೆ ಒಂದು ಸ್ವಲ್ಪ ಬಟರ್ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಂಗೆ ಇಟ್ಟಿದ್ದಂಥ ಒಂದು ಉಳ್ಳಾಗಡ್ಡಿನ ತೊಗೊಂಡು ನಾ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿನಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಜಾಸ್ತಿ ಹಸಿ ಬಿಟ್ಟನು ಅದು ಸ್ವಲ್ಪ ಚಲೋ ಅನ್ಸಂಗಿಲ್ಲ. ಆಮೇಲೆ ನಾ ಇಲ್ಲಿ ಒಂದು ಟೊಮ್ಯಾಟೊ ಪ್ಯೂರಿನ ತೊಗೊಂಡಿನಿ. ಒಂದು ಟೊಮ್ಯಾಟೊನ ಚೆನ್ನಾಗಿ ರುಬ್ಕೊಂಡಿನಿ. ನೀವು ಬೇಕಿತ್ತಂದ್ರೆ ಸಣ್ಣಂಗೆ ಹೆರ್ಚ್ಕೊಂಡು ಕೂಡ ಹಾಕ್ಬೋದು. ನಿಮ್ಗೆ ಹೆಂಗೆ ಇಷ್ಟ ಬರ್ತೈತೆ ಹಂಗೆ ನೀವು ಹಾಕ್ಕೊಂಡು ನಡಿತೈತಿ. ನಾ ಇಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ, ಕೊರಿಯಂಡರ್ ಪೌಡರ್, ಆಮೇಲೆ ಜೀರಾ ಪೌಡರ್, ಆಮೇಲೆ ಹಲ್ದಿ, ಉಪ್ಪು, ಆಮೇಲೆ ನಿಮಗೆ ಯಾವುದಾರ ಇಷ್ಟ ಆಗಿದ್ದ ಮಸಾಲ ಐತಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಚಲೋ ಹತ್ತೈತಿ. ಎಲ್ಲ ಮಸಾಲೂ ಪನ್ನೀರ್ ಇದ್ರೊಳಗೆ ಚಲೋ ಹತ್ತೈತಿ. ನಾ ಹಾಕ್ಕೊಂಡಿರೋದಂತ ಇಷ್ಟೇ ಮಸಾಲ. ಬೇಕಿತ್ತಂದ್ರೆ ನೀವು ಚಿಕನ್ ಮಸಾಲನೂ ಕೂಡ ಇದ್ರೊಳಗೆ ಹಾಕ್ಕೋಬೋದು, ಚಲೋ ಅನ್ನಿಸ್ತೈತಿ. ಆಮೇಲೆ ನಾವು ಒಂದು 2 ನಿಮಿಷ ಅದನ್ನು ಕುದಿಯಾಕೆ ಬಿಟ್ಟು ಆಮೇಲೆ ಏನು ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಪಾಲಕ್ದು, ಅದನ್ನು ಹಾಕಿದ್ರೆ ಆಯಿತು. ಆಮೇಲೆ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ನಾ ಇದು ಹಾಕಕತ್ತಿದ್ದಿಲ್ಲಿ ಕಾಜು ಒಂದು 8 ಕಾಜು ತೊಗೊಂಡು ಒಂದು 10 ರಿಂದ 5 ನಿಮಿಷ ನೀರೊಳಗೆ ನೆನೆಸಿ ಆಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡು ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿನಿ. ನೀವು ಬೇಕಿತ್ತಂದ್ರೆ ಡೈರೆಕ್ಟ್ ಮಿಕ್ಸಿ ಒಳಗೆ ಪಾಲಕ್ ಮಿಕ್ಸ್ ಮಾಡೋ ಮುಂದೆ ನೀವು ಹಾಕೋಬೋದು. ಇಲ್ಲಿ ಬೇಕಿತ್ತಂದ್ರೆ ನೀವು ಫ್ರೆಶ್ ಕ್ರೀಮ್ನ ಕೂಡ ಯೂಸ್ ಮಾಡ್ಕೋಬೋದು. ಕಂಪ್ಲೀಟ್ಲಿ ನಿಮಗೆ ಬಿಟ್ಟು ಕೊಟ್ಟಿರೋಂಥ ಆಪ್ಷನ್ ಅದು. ಆಮೇಲೆ ನಾ ಇಲ್ಲಿ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ಇಲ್ಲಿ ನಾ ಕಾಜುನ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಯಾಕಂದ್ರೆ ಸ್ವಲ್ಪ ಕ್ರಿಸ್ಪಿ ಚಲೋ ಅನ್ನಿಸ್ತದೆ ಅಂಥೇಳಿ. ನಾ ಇಲ್ಲಿ ಪನ್ನೀರ ಫ್ರೈ ಮಾಡ್ಕೊಂಡಿಲ್ಲ. ಯಾರಿಗಾರ ಫ್ರೈ ಮಾಡಿದ ಇಷ್ಟ ಆಯ್ತಂದ್ರೆ ನೀವು ಪನ್ನೀರ ಒಂದು ಸ್ವಲ್ಪ ಬಟರ್ ಒಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಆಮೇಲೆ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಮ್ಯಾಲೆ ಮುಚ್ಚಿಟ್ಟು ಈ ಕಲರ್ ಆಗ್ಬೇಕು ನೋಡಿರಿ, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು. ಇಲ್ಲಾಂತಂದ್ರೆ ಹಸಿ ವಾಸನೆ ಬರ್ತೈತಿ. ಕುದಿಸ್ರಿ. ಅಲ್ಲಿ ತನಕ ಏನು ಮಾಡ್ಬೇಕಂದ್ರೆ ಮ್ಯಾಗ್ ಮುಚ್ಚಿ ಕುದಿಸ್ಬೇಕು, ಚೆನ್ನಾಗಿ ಕುದಿತೈತಿ. ಆಮೇಲೆ ಎಲ್ಲ ಕುದ ನಂತರ ಆಮೇಲೆ ಒಂದು ಸ್ವಲ್ಪ ಬಟರ್ ಹಾಕ್ರಿ, ಅದ್ರ ಟೇಸ್ಟ್ ಬರ್ತೈತಿ. ನಾ ಇಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿನಿ. ಮೈದಾ ಹಿಟ್ಟನ್ನ ತೊಗೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಇದು ಹಿಟ್ಟನ್ನ ಹ್ಯಾಂಗೆ ರೆಡಿ ಮಾಡೀನಿ, ನಿಮಗೆ ಏನಾರ ಕಂಪ್ಲೀಟ್ ವಿಡಿಯೋ ಬೇಕಾಗಿತ್ತಂದ್ರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದ್ರದ್ದು ವಿಡಿಯೋ ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಂತ. ಇಲ್ಲಿ ನಾನು ಮಾಡ್ಕೊಳಕತ್ತೀನಿ. ನಾ ಇದಕ್ಕೆ ಮೈದಾ ಹಿಟ್ಟು ಉಪಯೋಗಿಸ್ತೀನಿ. ಅದರೊಳಗೆ ಮತ್ತೇನೇನೋ ಸಾಮಾನು ಹಾಕಿನಿ. ಅದೇನೇನು ಬೇಕಿತ್ತಂದ್ರೆ ನಿಮ್ಗೆ ಕಂಪ್ಲೀಟ್ ವಿಡಿಯೋ ನಾನು ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಂತ. ನಾ ಇಲ್ಲಿ ಇದನ್ನು ತೊಗೊಂಡು ಲಟ್ಸ್ಕೊಂಡಿನಿ, ಎಲ್ಲ ಮ್ಯಾಲೆ ಹಚ್ಕೊಂಡು. ಆಮೇಲೆ ಹಿಂದ್ಗಡೆ ನೀರು ಹಚ್ಚೀನಿ. ಎಣ್ಣೆ ಹಚ್ಚಬೇಡ್ರಿ, ನೀರು ಹಚ್ಚಿರಿ. ನೀರು ಹಚ್ಚಿ ಆಮೇಲೆ ಒಂದು 5 ನಿಮಿಷ ಹಿಂದ್ಗಡೆ ಎಲ್ಲ ಬೆಂದ ಮೇಲೆ ತವಾನ ಉಲ್ಟಾ ಮಾಡಿರಿ. ಡೈರೆಕ್ಟ್ ಅದು ಬೀಳಲ್ಲ, ನೀರು ಹಚ್ಚಿರ್ತೀವಲ್ಲ ಬೀಳಲ್ಲ. ಸೊ ಚೆನ್ನಾಗಿ ತಂದೂರಿ ಫ್ಲೇವರ್ ಬರ್ತೈತಿ. ಇಷ್ಟು ಮಸ್ತ್ ಟೇಸ್ಟಿಯಾಗಿತ್ತು, ಅಷ್ಟು ಟೇಸ್ಟಿಯಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲರಿಗೂ ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ರೀ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.